ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬೆಳೆಸಿಮೆ ಹುಡುಗಿ. ವೆಲ್ಕಮ್ ಟು ನ್ಯೂ ಲಾಗ್. ಇವತ್ತು ಏನಪ್ಪ ಅಂದರೆ ಭಾನುವಾರ ಬಂದುಬಿಟ್ಟು ಒಂದು ಪಿಕ್ನಿಕ್ಗೆ ಒನ್ ಡೇಗೆ ಹೋಗೋಣ ಅಂತಂದು ಹೊರಟಿದ್ದೀವಿ. ತಿರ್ಗಾ ನಮ್ಮ ಕಂಪ್ಯೂಟರ್ ತರಬೇತಿ ಏನು ಕೊಡ್ತಾರೆ ಆ ಸಂಸ್ಥೆಯಿಂದ ನಮ್ಮ ರಾಧಮ್ಮ ನಾನು ಹೊರಟಿದ್ದೀವಿ ಇಲ್ಲಿಂದ. ಅಂದರೆ ನಮ್ಮ ದೀಪ ಬರಬೇಕಾಯ್ತು, ದೀಪ ಬರೋಕ್ಕಾಗಲಿಲ್ಲ. ಹಾಗಾಗಿ ಸ್ನೇಹಿತರೆ ಬಸ್ಸಿಗೆ ಹೋಗ್ಬೇಕು ಅಂತ ಇದ್ದೆ 8:30ಗೆ, ಆಗಲಿಲ್ಲ. ಅದು ತಪ್ಪಿತ್ತು. ತಿರ್ಗಾ ರಾಧಾ ಮೇಡಮ್ ಅವ್ರು ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು, ನಾನು ಬರೋದು ಲೇಟ್ ಆಯಿತು. ಹಾಗಾಗಿ ಇವಾಗ 9:35 ಆಗೈತೆ. ಆಟೋದಲ್ಲಿ ಹೋಗ್ತಾ ಇದ್ವಿ. ಒಂದು 9:45ಕ್ಕೆ 50ಕ್ಕೆ ರೀಚ್ ಆಗ್ತೀವಿ ಚಳ್ಳಕೆರೆಗೆ. ನೋಡುವ ಸ್ನೇಹಿತರೆ, ಇನ್ನೇನು ಆಟೋ ಇಳಿದು ಬಂದ್ವಿ. ಆಲ್ರೆಡಿ 10 ಗಂಟೆ ಆಗಿದೆ ನೋಡಿ. ಇನ್ನೇನು ನಾವು ಚಳ್ಳಕೆರೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ, ಹೋಗ್ತಿದ್ವಿ. ಸುನೀತರೆಲ್ಲ ಬಂದಿದ್ದಾರೆ ಅನಿಸುತ್ತೆ. ಒಂದು 5-6 ಜನ ಅಂದರೆ 7 ಜನ ಹೊರಟಿದ್ವಿ ಸ್ನೇಹಿತರೆ. ಒಂದಿಬ್ಬರೇನ ಒಬ್ಬರು ತಂಗಿಯರು ಕರ್ಕೊಂಬರ್ತಾರೆ, ಇನ್ನೊಬ್ಬರು ಚಿಕ್ಕ ಪಾಪುನ ಒಂದು ಕರ್ಕೊಂಬರ್ತಾರೆ. ಇನ್ನೇನು ಬಂದ್ವಿ. ಎಲ್ಲ ಥರ ಹುಡುಕ್ಬೇಕು ಸುನೀತರನ್ನ. ಬಂದಿದ್ವಿ. ಇವರು ಊಟ ಮಾಡ್ತಾರೆ, ಟಿಫನ್ನು ಒಂದು ಸ್ವಲ್ಪ ಅವರು ಮಾತ್ರ ತಗೊಂಡಿದ್ದಾರೆ. ಅದಕ್ಕೆ ರಾಧಮ್ಮ ಟಿಫನ್ ಮಾಡ್ತಾರಂತೆ, ಅವ್ರು ಮಾಡ್ತಾರೆ. ಹರ್ಷಿತಾ, ಸುನೀತಾ, ಹುಡುಗಿ ಗೊತ್ತಿಲ್ಲ, ತಂಗಿ ಏನೋ ಬಂದಿದ್ದಾರೆ. ನಾವಿನ್ನೇನು ಸ್ನೇಹಿತರೆ, ಕಂಪ್ಯೂಟರು ಯಾರು ಒಂದಿಬ್ಬರೇನೋ ಬಂದಿಲ್ಲ. ಒಬ್ಬರು ಅಂಬಿಕಾ ಮೇಡಮರ್ ಅಂತಂದು ಅವರು ಬಂದಿಲ್ಲ. ರಂಜಿತಾ, ಸುನೀತಾ, ತಿರ್ಗಾ ರಂಜಿತನ ಅಕ್ಕನ ಮಗಳಂತೆ. ತಿರ್ಗಾ ಮೇಡಮರು ಅವ್ರ ಅಕ್ಕನ ಮಗ ಏನೋ ಇರಬೇಕು. ತಿರ್ಗಾ ರಾಧಾ ಮೇಡಮರು, ತಿರ್ಗಾ ಇವಳ ಹೆಸರು ಹರ್ಷಿತ. ನಾನು ಹೊರಟಿದ್ದೀವಿ. ನೋಡೋಣ ಏನೇನಾಗುತ್ತೆ ಅಂತಂದು. ಅಲ್ಲೊಬ್ಬರು ಮಂಜುಳಾ ಅಂತಂದು ಅವ್ರ ಮೇಡಮನ್ ಫ್ರೆಂಡು, ಅವರೊಬ್ಬರು ಬರ್ತಾರೆ. ಅಷ್ಟು ಬಿಟ್ಟರೆ ಇನ್ಯಾರೂ ಇಲ್ಲ ನೋಡಿ. ಇಷ್ಟೇ ಜನ ಸ್ನೇಹಿತರೆ. ಇನ್ನೇನೋ ಚಿತ್ರದುರ್ಗ ಗಾಡಿ ಬಂದೈತೆ, ಹೋಗ್ತೀವಿ. ಬರ್ತಿದ್ದಾರೆ ನೋಡಿ, ಮೇಡಮರು ಅಲ್ಲಿ ಬರ್ತಿದ್ದಾರೆ. ಇವರು ರಂಜಿತಾ. ಇನ್ನೇನು ಹೋಗ್ತೀವಿ. ಸೀಟ್ ಇದಾವಿಲ್ಲ, ನೋಡಬೇಕು. ಇದ್ದಾವೆ, ನೋಡುವ. ಅವ್ರು ಮುಂದೆ ಎತ್ಕೊಂಡ್ರು, ನಾವು ಹಿಂದೆ ಎತ್ಕೊಂಡ್ವಿ. ಸೀಟ್ ಐತೆ ಮ್ಯಾಮ್, ಮುಂದೆ ಎತ್ಕೊಂಡ್ರು. ಸೀಟ್ ಐತವ ನಾವು ಸ್ನೇಹಿತರೆ. ಏನೇನೋ ದುರ್ಗದ ಬಸ್ ಹತ್ತಿದ್ವಿ. ಸೀಟ್ ಸಿಕ್ಕು ಏನೋ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು 2 ಸೀಟ್ನಾಗ 3 ಸೀಟು ಒಂದ್ಸಲ ಅಡ್ಜಸ್ಟ್ ಮಾಡಿದ್ವಿ. ಸ್ನೇಹಿತರೆ, ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡು. ಎಲ್ಲ ರೆಡಿ ಆಗ್ತಿದೆ ನೋಡ್ರಿ. ಬಿಲ್ಡಿಂಗು ನಮ್ಮ ಚಳ್ಳಕೆರೆದು. ಸ್ನೇಹಿತರೆ, ಭಾನುವಾರ ಬಂದರೆ ಈ ಕಡೆ ಸೈಡೆಲ್ಲ ಅಷ್ಟೊಂದೇನು ರಶ್ ಇರಲ್ಲ. ಯಾಕಂದರೆ ಸ್ಕೂಲ್ ಮಕ್ಕಳೆಲ್ಲ ಇವತ್ತು ಹಾಲಿಡೇ ಅಲ್ಲ, ತಿರ್ಗಿ ಆಫೀಸ್ ವರ್ಕೆಲ್ಲ ಹಾಲಿಡೇ. ಸೊ ಹಾಗಾಗಿ ಫುಲ್ ಫ್ರೀ ಇರುತ್ತೆ ನೋಡಿ. ಯಾವ ರೀತಿ ಎಲ್ಲ ಖಾಲಿ ರೋಡೆಲ್ಲ. ಸ್ನೇಹಿತರೆ, ನಮ್ಮ ಕಡೆಗಿನ್ನ ಜುಲೈ ಎಂಡಿಗೆ ಬಂದರೂ ಸಮೇತ ಮಳೆ ಬಂದಿಲ್ಲ ಇನ್ನು ಸರಿಯಾಗಿ. ಆದ್ರಿ ಮಳೆನೂ ಸಮೇತ ಬಂದಿಲ್ಲ. ದಟ್ಸ ಇನ್ನೇನು ಇವಾಗ ಮುಗಿತತೆ, ಅದು ಬಂದಿಲ್ಲ. 6 ಹೆಂಗೆ ಮಾಡ್ತತೋ ಗೊತ್ತಿಲ್ಲ. ಇನ್ನು ಇಷ್ಟೊತ್ತಿಗೆ ಆಲೆ ಕಡಲೆಕಾಯಿ ಎಲ್ಲ ಬಿತ್ತಿ ಇದು ಮಾಡ್ತಿದ್ವಿ. ಇನ್ನು ಯಾವ ಮಳೆ ಬಂದಿದ್ದಕ್ಕೆ ಆದರೂ ಇಲ್ಲ ನೋಡಿ. ದಟ್ಟ ಕಡಿಮೆ ಇಲ್ಲೆಲ್ಲ ಅದು ದುರ್ಗದ ಸೈಡ್ ಸೆಂಟ್ರಿಗೆ ಹೋಗ್ತೀವಲ್ಲ, ದುರ್ಗಕ್ಕೆ ಹೋಗ್ಬೇಕಾದ್ರೆ ಚಳ್ಳಕೆರೆಯಿಂದ. ಅದು ಯಾವ ರೀತಿ ನೀರ್ಲಿಗೀರಿ ಎಲ್ಲ ಗಿಡಗಳು ಭಾಳ ಇದ್ವು, ಎಲ್ಲ ಕಟ್ ಮಾಡಿದ್ದಾರೆ. ಜಾಲಿ ಮರ ಅಲ್ಲಲ್ಲೊಂದು ಸ್ವಲ್ಪ ಇದ್ದಾವೆ, ಎಲ್ಲ ಕಮ್ಮಿ ಆಗಿಬಿಟ್ಟೈತೆ. ಯಾಕಂದರೆ ಮಳೆ ಬಂದರೆ ಚೆನ್ನಾಗಿರುತ್ತೆ, ಮಳೆ ಬರಲಿಲ್ಲ ಅಂದರೆ ಇದೇ ಪರಿಸ್ಥಿತಿ ನೋಡಿ. ಬೆಂಗಾಡಿ ಎದ್ದು ಬೇಯ್ತತೆ, ಕುರಿಗಳನ್ನೆಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಎಲ್ಲ ಆ ಥರ ಏನು ಒಣ ಹುಲ್ಲು ಇರುತ್ತಾ ಕೊಂಬರು, ಅದು ಮಾತ್ರ ತಿಂತದಾವೆ. ಇನ್ನೊಂದು ತಿಂಗಳು ಹೋದರೆ ಅದು ಸಮೇತ ಸಿಗಲ್ಲ. ಈ ಸದ್ಯದ ಪರಿಸ್ಥಿತಿ ಈ ಥರ ಆಗಿದೆ ಸ್ನೇಹಿತರೆ. ಬಯಲುಸೀಮೆಗೆ ಅಡಿಕೆ ಗಿಡ ಇಕ್ಕಿದ್ದಾರೆ, ಮಳೆ ಬಂದಿಲ್ಲ. ಎಲ್ಲ ಇದು ಹಸನು ಮಾಡಿ ಇಲ್ಲಿ ಹೊಸ ಇಕ್ಕಿದ್ದಾರೆ ನೋಡಿ. ಸಾರಿ, ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಅಷ್ಟೇ. ಇದೇನು ತೆಂಗಿನ ತೋಟ ಅನಿಸುತ್ತೆ ಎಲ್ಲ ನೋಡಿ. ಆ ಥರ ಐತೆ ಪರಿಸ್ಥಿತಿ. ಮಳೆ ಬರ್ದಿದ್ರೆ ಇದೇ ಪರಿಸ್ಥಿತಿ ನಮ್ಮ ಬಯಲುಸೀಮೆಗೆ. ಯಾಕಂದರೆ ಕಮ್ಮಿ ಮಳೆ ಪ್ರದೇಶ ಅಂದರೆ ನಮ್ಮ ಚಳ್ಳಕೆರೆ ಈ ಕಡೆ ಸೈಡು, ದುರ್ಗದ ಸೈಡಾಗೆ ಚಳ್ಳಕೆರೆ ತಾಲೂಕಿನಲ್ಲಿ ಕಮ್ಮಿ ಮಳೆ ಬೀಳೋದು. ತಿರ್ಗಾ ಇಲ್ಲಿ ಸುತ್ತಮುತ್ತ ಜಾಸ್ತಿ ಮಳೆ ಇದಿಲ್ಲ. ಹಾಗಾಗಿ ಎಲ್ಲ ತಡಿ ಫಸಲಿಗೆ ಇಟ್ಕೊಂಡ್ರೆ ಒಳ್ಳೇದು. ಇಲ್ಲಾಂದರೆ ಅಡಿಕೆ ಗಿಡ ಎಲ್ಲ ಮಲೆನಾಡು ಮಾಡ್ತೀವಿ ಅಂದರೆ ಸಾಧ್ಯನೇ ಇಲ್ಲ. ನಮ್ಮ ಕಡೆ ಸೈಡು ನೀರು ಕಮ್ಮಿ, ಕುಡಿಯೋಕ್ಕೂ ಸಮೇತ ಒಂದೊಂದು ಟೈಮ್ ಸಿಗಲ್ಲ.
ಈ ಥರ ಪರಿಸ್ಥಿತಿ ಎಲ್ಲ ಹಾಸನ ಮಾಡಿಬಿಟ್ಟಿದ್ದಾರೆ. ಪೈಪು ಡ್ರಿಪ್ಪಿ ಮೆಕ್ಕೆಜೋಳ ಯಾತನ ಹಾಕ್ತಾರೇನೋ ಮೋಸ್ಟ್ಲಿ ಅದಕ್ಕೆ. ಇದು ಟಮ್ಟೆಣ್ಣಿಂದ ನೋಡ್ರಿ ಫ್ಲ್ಯಾಟು. ಟಮ್ಟೆಣ್ಣಿಂದೆ ಎಲ್ಲ ಈ ಕಡೆ ಸೈಡು ಟಮ್ಟೆಣ್ಣು ಜಾಸ್ತಿ ಆಗ್ತದವೆ. ಇನ್ನೊಂದು ಈ ಗೋಸಂದ್ರಕ್ಕೆ ಹೋದಾಗ ಆ ಕಡೆ ಸೈಡೆಲ್ಲ ಟಮ್ಟೆಣ್ಣು, ಒಂದು ಸ್ವಲ್ಪ ಮೆಕ್ಕೆಜೋಳ, ಈರುಳ್ಳಿ ಅಲ್ಲಲ್ಲಿ ಒಂದು ಸ್ವಲ್ಪ ಕಾಣುತ್ತೆ ನೋಡಿ. ಯಾವುದು ಮಾರ್ಕೆಟಲ್ಲಿ ಜಾಸ್ತಿ ಇರುತ್ತೋ ಅದನ್ನು ಬೆಳೀತಾರೆ. ಆಟೋಮೆಟಿಕ್ಗೆ 1.5 ತಿಂಗಳಿಗೆ ಎಲ್ಲ ಬಂದಾಗ ಅದು ಕಡಿಮೆ ಆಗಿಬಿಡುತ್ತೆ. ಇದೇ ಸಮಸ್ಯೆ ಆಗಿರೋದು ನೋಡಿ. ಎಲ್ಲ ಅಡಿಕೆ ಗಿಡ, ತೆಂಗಿನ ಗಿಡ, ಫ್ಲಾಟ್ಗಳೇ ಕಾಣ್ತದವ ಅಲ್ಲಲ್ಲಲ್ಲಿ. ಈರುಳ್ಳಿ ಇಲ್ಲೊಂದು ಸ್ವಲ್ಪ ಐತೆ ನೋಡಿ, ಹೆಂಗ್ಳದ್ರಾಗ ಹಾಕಿದ್ದಾರೆ. ಇವಾಗ ಇನ್ನೊಂದು ಈ ಸಿಂಕ್ಲೇರು ತಿರ್ಗಾ ಡ್ರಿಪ್ ಬಂದ್ಬಿಟ್ರೆ ಎಲ್ಲ ಕ್ಯಾಂಗ್ಲೂನ್ ಸಮೇತ ನೀರಾವರಿ ಮಾಡಕ್ಕೆ ಹೊರಟಿದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ನೀರಿನ ಭಾಳ ಅಭಾವ ಆಗುತ್ತೆ. ಇದೆಲ್ಲ ಕಡಲೆ ಗಿಡ ಬಿತ್ತಿದ್ದಾರೆ, ಎಲ್ಲ ಹಂಗೆ ಬಿಡ್ತಾ ಇದ್ದಾರೆ ನೋಡಿ. ಹಾಸನ ಮಾಡಿ ಕುಂಟೆ ಹೊಡೆದು ಬಿಟ್ಟಿದ್ದಾರೆ. ಇದೆಲ್ಲ ಕಳೆ ಆಗಿದೆ, ಅಲ್ಲೆಲ್ಲ ಹಸಿರು ಕಾಣ್ತೈತೆ, ಓಕಾಗಿದೆ. ಈ ಥರ ಐತೆ ನಮ್ಮ ಬಯಲುಸೀಮೆ ಪ್ರದೇಶ. ನೋಡೋಣ ಇನ್ನು ಎಷ್ಟು ದಿನಕ್ಕೆ ಮಳೆ ಬರ್ಬೋದು ಅಂತ ಗೊತ್ತಿಲ್ಲ. ಕ್ಯಾಪ್ಚರ್ ಮಾಡಿ ಸ್ನೇಹಿತರೆ ನೋಡಿ, ನಮ್ಮ ದುರ್ಗದ ಫ್ಯಾನ್ಗಳು ಯಾವ ರೀತಿ ತಿರುಗ್ತದವೆ ಅಂತ. ಇವು ಮಳೆ ಬಂದಿಲ್ಲ ಅಂದರೂ ಗಿಡಗಳು ಚೆನ್ನಾಗದಾವೆ. ಇನ್ನು ಮಳೆ ಬಂದ್ರಂತೂ ಸಣ್ಣ ಚಿಕ್ಕಮಂಗ್ಳೂರು ಆಗಿರುತ್ತೆ, ನೋಡೋಕ್ಕೆ ಕಣ್ಣು ಸಾಲದು. ನಮ್ಮ ಬಯಲುಸೀಮೆಗೂ ಸಮೇತ ಒಂದು ದುರ್ಗದಲ್ಲಿ ಹಚ್ಚ ಹಸಿರಾಗಿ ನೋಡ್ಬೋದು ನೋಡಿ, ಅಷ್ಟೇ. ಅಲ್ಲೂ ನೋಡೋಕ್ಕಾಗಲ್ಲ ಇನ್ನು ಸುತ್ತಮುತ್ತ. ಹಿರಿಯೂರು ಕಡೆಗೆ ಹೋದ್ರೂ ಅಲ್ಲೂ ಸ್ವಲ್ಪ ವ್ಯೂ ಕಾಣುತ್ತೆ. ಬಟ್ ದುರ್ಗ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಎಷ್ಟು ಚಂದ ತಿರುಗ್ತದವೆ ನಮ್ಮ ಫ್ಯಾನ್. ನೋಡೋಕ್ಕೆ ಆ ಥರ ಕಾಣಿಸುತ್ತೆ. ಹತ್ರಕ್ಕೆ ಹೋಗ್ಬಿಟ್ರಂತೂ ಇನ್ನೂ ದೊಡ್ಡವು ಕಾಣಿಸ್ತಾರೆ ಸ್ನೇಹಿತರೆ. ಇಂದಾದರೂ ಒಂದಿನ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ, ಯಾವತ್ತು ಹೋಗ್ತೀನೋ ಗೊತ್ತಿಲ್ಲ. ಸ್ನೇಹಿತರೆ ಇನ್ನೇನು ದುರ್ಗ ಬಂದು ಎಲ್ಲರೂ ಇಲ್ಲಿ ಬರ್ತಿದ್ದಾರೆ ನೋಡಿ. ಮಂಜುಳಕ್ಕ ಒಬ್ಬರು ಅವ್ರು ಅಲ್ಲಿ ನೋಡಿ. ಇನ್ನೇನು ನೋಡ್ತೀವಿ, ಆಟ ಮಾಡ್ಕೊಂಡು ಬಾಯ್ ಬಾಯ್ ಬಾಯ್. 150 ರೂಪಾಯಿಗೆ ಬಾಡಿಗೆ ಆಡುಮಲ್ಲೇಶ್ವರಿಗೆ ಮಾತಾಡಿದ್ವಿ. ಹೋಗ್ತೀವಿ ಎಲ್ಲರೂ, ಇಷ್ಟು ಜನ ಇದ್ದೀವಿ ನೋಡಿ. ಪರಾಣ ಮ್ಯಾಮ್ ಹೋದ್ರು, ದಾಂಟಿ ಅಲ್ಲಿ ಕೂತ್ಕೊಂಡಿದ್ದಾರೆ. ಆ ಹುಡುಗಿ ಅಲ್ಲಿ, ಸುನೀತಾ ಅಲ್ಲಿ, ರಂಜಿತ್ ಇನ್ನೇನು ಹೋಗ್ತಾಳೆ. ಆಗುತ್ತೆ ನೋಡಿ ಸ್ನೇಹಿತರೆ. ಇನ್ನೇನು ಹೋಗ್ತಾ ಇದ್ದೀವಿ ನೋಡಿ. ಅದು ಡೌನು ಅಪ್ಪು ಎತ್ತಿಸ್ತಾ ಇದ್ದಾರೆ. ಚೆನ್ನಾಗಿರುತ್ತೆ. ಮಳೆ ಬಂದ್ರಂತೂ ಫುಲ್ಲು ಗ್ರೀನು, ಹಚ್ಚ ಹಸ್ರು ಅಂದರೆ ಹಚ್ಚ ಹಸ್ರು ನೋಡಿ. ಇದೊಂದು ಸ್ವಲ್ಪ ಗಿಣಿ ಹಸಿರಿನ ಕಲರ್ ಇವಾಗಿದೆ ನೋಡಿ ಅಷ್ಟೇ. ನಾನು ಇದನ್ನ ನೋಡ್ದಂಗೆಲ್ಲ, ಮಳೆ ಬಂದಂಗೆಲ್ಲ ನಮ್ಮ ಚಿಕ್ಕಮಂಗ್ಳೂರು ಯಾವ ಥರನ ಇದು ಸೆಕೆಂಡೇ ಚಿಕ್ಕಮಂಗ್ಳೂರು ಟೈಪನ್ನೇ ಕಾಣುತ್ತೆ. ನನಗೆ ತುಂಬ ಇಷ್ಟ ಈ ಥರ ಎಲ್ಲ. ಯಾವ ರೀತಿ ಕಾಣ್ತೈತೆ ಅಂತ ನೋಡಿ. ಎಲ್ಲ ಬೈಕ್ ಬರೋವು, ಇಲ್ಲೊಂದು ಸ್ವಲ್ಪ ಬ್ರೇಕ್ ಹೊಡ್ಕೊಂಡೇ ಬರ್ಬೇಕು. ಆ ಕಡೆಯಿಂದ ಬರೋದು, ಇಲ್ಲಿಂದ ಹೋಗೋರು ಅಪ್ನಲ್ಲಿ ಒಂದು ಸ್ವಲ್ಪ ಡೌನಿಗೆ, ಅಪ್ಪಿಗೆ ಹೋಗೋರು ಒಂದು ಸ್ವಲ್ಪ ನೋಡ್ಕೊಂಡೇ ಹೋಗೋದು, ಗೇರ್ ಹಾಕ್ಕೊಂಡು. ಒಂದು ಸ್ವಲ್ಪ ಯಾಮಾರಿದ್ರು ಭಾಳ ಕಷ್ಟ ಇಲ್ಲಿ. ಫಸ್ಟಿಗೆ ಬಂದರೆ ನಾನು ಬಂದರೆ ಭಾಳ ಕಷ್ಟ ಇಲ್ಲೆಲ್ಲ. ಇಲ್ಲಿ ನಿಸರ್ಗ ಕ್ಯಾಂಟೀನ್ ಅಂತ ಐತೆ ನೋಡಿ. ಮತ್ತು ನಾವು ಫಸ್ಟಿಗೆ ಬಂದಾಗ ಇದಿರಲಿಲ್ಲ, ಇವಾಗ ಹೊಸ್ದಾಗೆಲ್ಲ ಆಗೈತೆ. ಎಂಟ್ರೆನ್ಸು ಹೋಗ್ತಾ ಇದ್ದೀವಿ ನೋಡಿ. ಜೋಗಿಮಟ್ಟಿಗೆ ಆ ಕಡೆ ವನ್ಯದ್ಯಾನ, ಆಡುಮಲ್ಲೇಶ್ವರಿ ಹಿಂಗೆ. ಇದು ಜೋಗಿಮಟ್ಟಿ. ಜೋಗಿಮಟ್ಟಿ ಸ್ನೇಹಿತರೆ ಇನ್ನೇನು ಬಂದ್ವಿ ನೋಡಿ. ಬಿಸಿಲು ಹಾಕೊಂಡು ಉರಿಯಕತ್ತೈತೆ ಲೈಟಾಗಿ. ಇನ್ನೇನು ಹೋಗ್ತೀವಿ. ಪಾರ್ಕಿಂಗ್ ಒಳಕ್ಕೆ ಆಟೋ ಏನಾನ ಹೋಗೈತಂದರೆ 50 ರೂಪಾಯಿ ಕೊಡಬೇಕು ಪಾರ್ಕಿಂಗಿಗೆ. ಇಲ್ಲಾಂದರೆ ಹಿಂಗೆ ಹೋದ್ರೆ ಏನು ಸಮಸ್ಯೆ ಇಲ್ಲ, ಅವರಿಗೇನು 50 ರೂಪಾಯಿ ಹಾಕಂಗಿಲ್ಲ. ಈ ಥರ ಕಾಣ್ತೈತೆ ನೋಡಿ.
ಈ ಬೆಟ್ಟ ನೋಡೋಕ್ಕೆ ಚೆನ್ನಾಗಿರುತ್ತೆ. ನೋಡೋಕ್ಕೆ ಸ್ವಲ್ಪ ನೀರೆಲ್ಲ ಇಲ್ಲಿ ತುಂಬ್ಕೊಂಡ್ಬಿಟ್ಟೈತೆ ನೋಡಿ. ಇಲ್ಲೆಲ್ಲ ಎಷ್ಟು ರುಪೀಸ್ ಏನು ಕತೆ ಅಂತ ಹಾಕಿದ್ದಾರೆ ವಾಹನಗಳಿಗೆಲ್ಲ ನೋಡಿ ಶುಲ್ಕವನ್ನು. ಎಲ್ಲ ಪಾರ್ಕಿಂಗಿಗೆಲ್ಲ ಈ ಟೂರಿಸ್ಟ್ ಎಲ್ಲ ಬರ್ತಾರಲ್ಲ ಪಾರ್ಕಿಂಗಿಗೆಲ್ಲ ಇಷ್ಟಂತ ಅಮೌಂಟ್ ಅಂತ ಇರುತ್ತೆ. ಇಲ್ಲಿ ತಿರ್ಗಾ ವಯಸ್ಕರಿಗೆ ಎಷ್ಟು, ಚಿಕ್ಕ ಮಕ್ಕಳಿಗೆ ಎಷ್ಟು ಎಲ್ಲ ಹಾಕಿದ್ದಾರೆ. ಈ ಥರ ಎಲ್ಲ ಫೋಟೋ ಕ್ಯಾಮ್ರಾ, ವಿಡಿಯೋ ಕ್ಯಾಮ್ರಾ ಅವೆಲ್ಲ ತಂದರೆ ಹಂಗೆ. ಇದಕ್ಕೆ ನೀರಕ್ಕಿಲ್ಲ ಅನಿಸುತ್ತೆ ನಾನು ಬ್ಲಾಗ್ ಮಾಡೋದು. ನೋಡುವ, ಕೇಳುವ, ನೋಡುವ. ಈ ಥರ ಐತೆ ನೋಡಿ. ಇಲ್ಲೆಲ್ಲ ಚೆನ್ನಾಗೈತೆ ಆಟ ಆಡೋಕ್ಕೂ ಮಾಡೋಕ್ಕೂ, ತಿರ್ಗಿ ಊಟ ಮಾಡೋಕ್ಕೆಲ್ಲ ಚೆನ್ನಾಗೈತೆ. ಇಷ್ಟ. ನಾವು ಬಂದಾಗ 2021 ಬಂದಿದ್ವಿ ಸ್ನೇಹಿತರೆ, ನಾನು ನನ್ನ ಫ್ರೆಂಡು ಗೆಳತಿಯರಿದ್ದರು. ಅವಾಗ ಬಂದಾಗ ಇಷ್ಟೊಂದು ವ್ಯವಸ್ಥೆ ಇರಲಿಲ್ಲ. ಇನ್ನೊಂದು ಗಿಡಗಳನ್ನ ಕಡಿತಿದ್ರು, ಕೆಲವೊಂದು ಗಿಡಗಳನ್ನ. ಅದು ಯಾಕೆ ಏನು ಕತೆ ಅವತ್ತು ನಾವು ಕೇಳಲಿಲ್ಲ, ಅಷ್ಟೊಂದು ನಾನೇನು ವಿಚಾರ್ಸೋಕ್ಕೆ ಹೋಗಿರಲಿಲ್ಲ. ಅವತ್ತು ಬಂದಾಗ ತಿರ್ಗಾ ವಾತಾವರಣ ಚೆನ್ನಾಗಿತ್ತು, ಕೂಲ್ಡಾಗಿತ್ತು. ಮಳೆ ಬಂದಿತ್ತು ಅವಾಗ ಒಂದು ಸ್ವಲ್ಪ, ಪರವಾಗಿರಲಿಲ್ಲ ಅಂತಂದು. ಆಡು ಮಲ್ಲೇಶ್ವರದ್ದು ಹೆಂಗೆ ಕಾಣ್ತಿದೆ ನೋಡಿ. ಆಡು ಮಲ್ಲೇಶ್ವರ ಮೃಗಾಲಯ ಅಂತ ಹಾಕಿದ್ದಾರೆ. ಫೋಟೋ ಎಲ್ಲ ಹಿಡಿಬೇಕು. ಮತ್ತು ಇಲ್ಲಿ ನೋಡಿ ಹುಲಿ, ಚಿರತೆ ಯಾವ್ಯಾವ ಇದಾವೆ ಪ್ರಾಣಿಗಳಂತ ಹಾಕಿದ್ದಾರೆ ಬೋರ್ಡು. ಈ ಥರ ಐತೆ ವಾತಾವರಣ. ಚೆನ್ನಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. 2021ಕ್ಕಿಂತ ಇವಾಗ ಭಾಳ ಚೆನ್ನಾಗೈತಿ. ಇವ್ಯಾವ ಸ್ಟಿಕ್ಕರ್ಸ್ ಇರಲಿಲ್ಲ, ಎಲ್ಲ ಚೇಂಜ್ ಮಾಡಿದ್ದಾರೆ ನೋಡಿ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ಮಾತ್ರ ಮಸ್ತಿದೆ. ಟಿಕೆಟ್ ತಗೋಬೇಕು. ಅಲ್ಲಿ ಟಿಕೆಟ್ ತೋರಿಸಿದ್ರೆ ಇದನ್ನು ಹೊರ್ಕೊಡ್ತಾರೆ. ಹಂಗಾರೆ ಹೋಗಿದ್ದಾರೆ ಒಳಕ್ಕೆ ಅಂತ ಅರ್ಥ ನೋಡಿ. ಇನ್ನೇನು ಒಳಕ್ಕೆ ಹೋಗ್ತಾ ಇದ್ದೀವಿ. ಒಟ್ಟು 450 2 ಹಾಫು 7 ಫುಲ್ಲು. ಸೊ ಎಂಟ್ರೆನ್ಸಿಂದು ನೋಡಿ ಸ್ನೇಹಿತರೆ. ಇನ್ನೇನು ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಯಾವ ರೀತಿ ಕಾಣುತ್ತಾ ಇದೆ, ಏನು ಕತೆ ಅನ್ನೋದು ನೋಡಿ. ಇವು ಚಳ್ಳೆ, ಇದೆಂಥ ಗಿಡನಾ? ಚಳ್ಳೆ ಹಣ್ಣಿಂದ ಅಲ್ಲ, ಇದೇನೋ ಬೇರೆ ಹಣ್ಣಿಂದು. ಚೆನ್ನಾಗೈತೆ ಚಳ್ಳೆ ಹಣ್ಣ ಅಕ್ಕ. ಇದು ನೇರ್ಲೆಣ್ಣ ದೊಡ್ಡವು. ಹ್ಞೂ, ಇದು ಜಮ್ ನೇರ್ಲಲ್ಲ, ಇದು ನಾಯಿ ನೇರ್ಲೆ ಅಂತಾರಲ್ಲ ಅದು. ಎಸ್, ನೇರ್ಲೆ ಹಣ್ಣು ಸಣ್ಣದಂದ್ರೆ ಸಣ್ಣ ಸ್ನೇಹಿತರೆ. ಇದು ಸೇಮ್ ಚಳ್ಳೆ ಹಣ್ಣಿನ ಅಷ್ಟೇ ಗಾತ್ರ ಬರೋದು. ಜಾಸ್ತಿ ಇಲ್ಲ. ಕಪ್ಪು ನೀಲಿ ಕಲರ್ ಚೆನ್ನಾಗಿ ಇದಾಗೈತೆ ನೋಡಿ. ಇದು ಗೋಣಿ ಮೊಗ್ಗಂತೆ. ಹೌದು, ಗೋಣಿ ಮೊಗ್ಗು. ಇದು ನಮ್ಮ ನಮ್ಮ ಊರು ಮುಂದೆ ಒಂದು ದೊಡ್ಡ ಗಿಡ ಇತ್ತು, ಅದು ಕಿತ್ತಾಕಿದ್ರು. ಇದು ನೇರಳೆಹಣ್ಣು ಆದ್ರೂ ಹೌದೇ. ಗೋಣಿ ಮೊಗ್ಗು ಅದು ತೆಗೆದೊಯ್ತಾರಂತೆ. ಇದು ಅಮ್ಮ ಎದ್ದಾಗ, ದೊಡ್ಡಮ್ಮ ಅಮ್ಮ ಎಲ್ಲ ಎದ್ದಾಡ್ತಾವಲ್ಲ ಮಾಮೂಲಿ, ಆ ಥರವು ಎದ್ದಾಗ ತೆಗೆದು ಒಯ್ತಾರೆ. ಅದು ಮೊಗ್ಗಿ ಏನಿರುತ್ತೋ ಕೊನೆ ಕುಡಿ ಅದನ್ನ ಕಿತ್ತು ಒಯ್ತಾರೆ ಸ್ನೇಹಿತರೆ. ಸ್ನೇಹಿತರೆ ಹೋಗ್ತಾ ಇದೀವಿ ನೋಡಿ. ಬರ್ರಿ ಬರ್ರಿ ಬರ್ರಿ, ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸ್ಟಿಕ್ ತಂದಿದ್ರೆ ಚೆನ್ನಾಗಿರೋದು ಸ್ನೇಹಿತರೆ. ಇದು ಅಂಕೋಲೆ ಮರ ನೋಡಿ. ಇದು ಬಿದ್ರಿಂದು ಎಲೆ ನೋಡಿ ಯಾವ ರೀತಿ ಐತಂತ. ಸೇಮು ಶುಂಠಿ ಏಲಕ್ಕಿದು ಅಲ್ಲ, ಸಾರಿ, ಶುಂಠಿದು ಬರುತ್ತಲ್ಲ ಆ ಥರ ಎಲೆನೇ ಇದು. ಆಡು ಮಲ್ಲೇಶ್ವರ ಅಂತ ಎಷ್ಟು ಚಂದ ಬರೆದಿದ್ದಾರೆ. ಕಲ್ಲಲ್ಲಿ ಜೋಡಿಸಿದ್ದಾರೆ ಸ್ನೇಹಿತರೆ. ಅದು ನೋಡಿ ಯಾವ ರೀತಿ ಕಾಣ್ತಿದೆ ಅಂತ. ಮಾತ್ರ ಮಸ್ತ್ ಇದ್ದಾವೆ, ಸಕ್ಕತ್ತಾಗಿದ್ದಾವೆ ನೋಡೋಕ್ಕೆ. ನಮ್ಮ ಕಡೆ ಎಲ್ಲ ಭಾಳ ನೀಲಗಿರಿ ಮರ ಇದ್ವಿ, ಎಲ್ಲ ಕಟಾವು ಮಾಡಿಬಿಟ್ಟಿದ್ದಾರೆ, ನೋಡೋಕ್ಕೆ ಸಿಗೋದೇ ಇಲ್ಲ. ಇದು ಇನ್ನೊಂದು ಏನು ಗೊತ್ತಾ, ನೀಲಗಿರಿ ಮರ ಬೆನ್ನು ನೋವಿದ್ದರೆ, ತಿರ್ಗಾ ಮೈಕೈ ನೋವಿದ್ದರೆ ಹಾಕ್ಕೊಂಡ್ರೆ ಒಳ್ಳೆಯದು. ತಿರ್ಗಾ ಮೈ ನೋವು ಆಗಿದ್ದರೆ, ಭಾಳ ಕೆಲಸ ಮಾಡಿ ಮೈ ನೋವು ಆಗುತ್ತಲ್ಲ, ಆವಾಗ ನೀಲಗಿರಿ ಸೊಪ್ಪು ತಂದು ಕಾಸ್ಕೊಂಡು ಅವೇ ತಾಳ್ರಿ. ತಲೆನೋವು ಏನಾದರೂ ಬಂದಿದ್ದರೆ ತಿರ್ಗಾ ಸ್ನಾನ ಮಾಡಿದರೆ ಮೈ ನೋವೆಲ್ಲ ಹೊಲ್ಟೋಗುತ್ತೆ ಒಂದು ಸ್ವಲ್ಪ ಹೊತ್ತಿಗೆ, ಒಂದು 10 ನಿಮಿಷಕ್ಕೆ. ಹಾಗಾಗಿ ನೀಲಗಿರಿ ಮರದ್ದು ಇದು ಏನು ಔಷಧಿ ಗುಣಗಳು ಇದಾವೆ, ತುಂಬ ಒಳ್ಳೆಯದು. ಅದು ಸಕ್ಕತ್ತಾಗಿದೆ ಸ್ನೇಹಿತರೆ. ಇದು ಮರೆಯಲಾಗದ ಪಿಕ್ನಿಕ್ ಅಂತ ಅನಿಸುತ್ತೆ ನೋಡುವ.